ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಕಾಮ್ಸ್ ಆ್ಯಪ್ನಲ್ಲಿ ಅಟೆಂಡೆನ್ಸನ್ನು ಹಾಕುವಾಗ ನಮಗೆ ಎದುರಾಗ್ತಕ್ಕಂತಹ ತೊಂದರೆಗಳು ಮತ್ತು ಹೇಗೆ ನಾವು ಅದರಲ್ಲಿ ಕೆಲಸ ಮಾಡಬೇಕು, ನಮಗೆ ಈಸಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಹಾಗೆಯೇ ನಾವು ಸಿ ಎಲ್ ಹಾಕಿರ್ತೀವಿ ಅಥವಾ ಲೇಟಾಗಿ ಹೋಗ್ತೀವಿ, ಅದೆಲ್ಲ ಏನಾಗುತ್ತೆ ಇದರಲ್ಲಿ, ಮುಂದೆ ಇದರಿಂದ ನಮಗೆ ಏನು ಎಫೆಕ್ಟ್ ಆಗುತ್ತೆ ಸರ್ಕಾರಿ ನೌಕರರಿಗೆ ಅನ್ನೋ ಅಂತಹ ಮಾಹಿತಿ. ಇದರ ಜೊತೆಗೆ ಟೀಚರ್ಸ್ಗಳಾಗಿದ್ದರೆ ಶನಿವಾರ ಅವ್ರು ಏನು ಅಟೆಂಡೆನ್ಸನ್ನು ಹಾಕಬೇಕು ಅನ್ನೋವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಅದಕ್ಕೂ ಮುಂಚಿತವಾಗಿ ನಾವೀಗ ಅಟೆಂಡೆನ್ಸ್ ಹಾಕೋದು ನೀವು ಓಪನ್ ಮಾಡಿದ ತಕ್ಷಣ ಚೆಕ್ ಇನ್ ಅಂತ ಗ್ರೀನ್ ಕಲರ್ ಬರುತ್ತೆ. ಅದನ್ನು ಚೆಕ್ ಇನ್ ಮೇಲೆ ಒತ್ತಿದರೆ ಲೊಕೇಶನ್ ವ್ಯಾಲಿಡೇಷನ್ ಆಗುತ್ತೆ. ಈಗ ನೀವು ಸರಿಯಾಗಿ ಕನ್ನಡಕ ಇದ್ದರೆ ಅಥವಾ ಮಾಸ್ಕ್ ಇದ್ದರೆ ತೆಗೆದು ಅದನ್ನು ನೀವು ನಿಮ್ಮ ಫೇಸನ್ನು ಕರೆಕ್ಟಾಗಿ ರೆಡ್ ಕಲರ್ ಸರ್ಕಲ್ ಒಳಗಡೆ ತಗೊಂಡು ಅದರಲ್ಲಿ ತಗೊಂಡ್ರೆ ನಿಮಗೆ ಆರಾಮಾಗಿ ಆಗುತ್ತೆ. ಇನ್ ಕೇಸ್ ನಿಮಗೆ ಏನಾದರೂ ಫೇಸ್ ಫೌಂಡ್ ಆಗ್ತಾ ಇಲ್ಲ ಅಥವಾ ಮ್ಯಾಚ್ ಆಗ್ತಾ ಇಲ್ಲ ಅಂತ ಏನಾದರೂ ಬಂದರೆ ನೀವು ಅದನ್ನು ಆಧಾರ್ ಅಪ್ಡೇಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚಿತವಾಗಿ ನೀವು ನಿಮ್ಮ ಸಂಬಂಧಪಟ್ಟ ಮೇಲಧಿಕಾರಿಯವರು ಯಾರಾಗಿರ್ತಾರೋ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಆದರೆ ನೀವು ಇದನ್ನು BRC ಆಫೀಸಿಗೆ ಇದರ ಕುರಿತು ಮಾಹಿತಿಯನ್ನು ಸಲ್ಲಿಸಬೇಕು, ECOಗಳಿಗೆ ಸಲ್ಲಿಸಬೇಕು. ಇನ್ನು ಬೇರೆ ಡಿಪಾರ್ಟ್ಮೆಂಟ್ ಆದರೆ ಅವರು ಅದಕ್ಕೆ ಸಂಬಂಧಪಟ್ಟವರಿಗೆ ಹೇಳಬೇಕಾಗತ್ತೆ, ಅದಕ್ಕೆ ಸರಿಪಡಿಸೋದಕ್ಕೆ ಅವಕಾಶ ಇದೆ. ಸೊ ಈಗ ಇಲ್ಲಿ ಟೈಮಿಂಗ್ಸ್ ವಿಚಾರವಾಗಿ ಬಂದರೆ ಟೈಮಿಂಗ್ಸನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಈಗ ಇವತ್ತಿನ ದಿನಕ್ಕೆ ಆ್ಯಪ್ ಅಪ್ಡೇಟ್ ಮಾಡಿದ್ದಾರೆ. ಅಪ್ಡೇಟ್ ಮಾಡಿದಾದಮೇಲೆ ಒಂದಿಷ್ಟು ಏನಾಗಿದೆ ಅಂತ ಹೇಳಿದ್ರೆ ಸಮಯದಲ್ಲಿ ಬದಲಾವಣೆ ಆಗಿದೆ. ಇದು ಬೇರೆ ಡಿಪಾರ್ಟ್ಮೆಂಟ್ನವ್ರಿಗಿಂತ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರಿಗೆ ಸಮಯದ ಗೊಂದಲ ಇದೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇಡೀ ಕರ್ನಾಟಕಕ್ಕೆ ಆ ಡಿಪಾರ್ಟ್ಮೆಂಟಿಗೆ ಏನಾದರೂ ಇದ್ದರೆ ಟೈಮಿಂಗ್ಸು ಒಂದೇ ಟೈಮಿಂಗ್ಸ್ ಆಗಿರುತ್ತೆ. ಆದರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಹಂಗಿರಲ್ಲ. ಸೊ ಬೆಂಗಳೂರು ಸಿಟಿ ಒಳಗಡೆ ಇರೋರಿಗೆ ಬೇರೆ ಟೈಮಿಂಗ್ಸ್ ಇರುತ್ತೆ. ಆಮೇಲೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ವೈಸ್ ಇದು ಚೇಂಜ್ ಆಗುತ್ತೆ. ಅದು ನಿಮ್ಮ ಗಮನದಲ್ಲಿರಲಿ. ಸೊ ಆ ಉದ್ದೇಶಕ್ಕೋಸ್ಕರ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಇಲ್ಲಿ ಟೈಮಿಂಗ್ಸ್ ವಿಚಾರದಲ್ಲಿ ನೀವು ಅದನ್ನು ಕೂಡ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಟೈಮಿಂಗ್ಸನ್ನು ನೀವು ನಿಮಗೆ ಅನುಕೂಲ ಆಗೋ ಟೈಮಿಂಗ್ಸ್ ಅಲ್ಲ, ನಿಮ್ಮ ಇಲಾಖೆಗೆ ಇರುವಂತಹ ಟೈಮಿಂಗ್ಸನ್ನು ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಕೆಲವರು ಭಾಳ ಜನ ನಮಗೆ ಅನುಕೂಲ ಆಗೋ ಟೈಮನ್ನು ನಾವು ತಗೊಳ್ತೀವಿ ಅಂತ ಅಂದರೆ ಅದು ತಪ್ಪಾಗತ್ತೆ. ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಯಾವ ಟೈಮಿಂದ ಯಾವ ಟೈಮ್ ನಿಮ್ಮ ಡ್ಯೂಟಿ ಅವರ್ಸ್ ಇರುತ್ತೆ, ಇಲ್ಲಿ ಅದು ಯಾವುದು ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಚೆಕ್ ಇನ್ ಆದರೆ ನಾವು ಎಷ್ಟು ಗಂಟೆಗೆ ಚೆಕ್ ಇನ್ ಆಗಿದ್ದೀವಿ ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ ಬ್ರೌನ್ ಕಲರಲ್ಲಿ. ಸೊ ಈಗ ನಾವು ಯಾವ OOD ವಿಷಯಕ್ಕೆ ಬಂದರೆ ಮೊದಲನೇದೇ OOD ಆಗಿರುತ್ತೆ. ಸೊ CL ಹಾಕೋದು ಮತ್ತು OOD ಇವೆರಡನ್ನೂ ಕೂಡ ನೀವು ಬಹಳ ಎಚ್ಚರಿಕೆಯಿಂದ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಇದಕ್ಕೆಲ್ಲದಕ್ಕಿಂತ ಅದು ಏನು ಪರ್ಪಸ್ ಎಲ್ಲ ಕೇಳುತ್ತೆ, ಆಮೇಲೆ ಎಲ್ಲಿ ಹೋಗ್ತಾ ಇದ್ದೀರಾ, ಏನು ಎತ್ತ ಅಂತ ಕೇಳುತ್ತೆ. ಮತ್ತು DDO ಅವರು ಅದನ್ನು ಏನು ಮಾಡಿದ್ದಾರೆ ರಿಕ್ವೆಸ್ಟ್ ಸ್ಟೇಟಸ್ಸು ಅದನ್ನು ಕೂಡ ಇಲ್ಲಿ ತೋರಿಸುತ್ತೆ. ನೀವೀಗ ಇಲ್ಲಿ ಅಪ್ಲೈ ಮಾಡೋದು ಪ್ರತಿಯೊಂದು ನೀವು ಏನು ಮಾಡಿರ್ತೀರೋ ನಿಮ್ಮ DDO ಅವರಿಗೆ ಅದು ಹೋಗುತ್ತೆ. ತದನಂತರ ನಮ್ಮ ಪ್ರೊಫೈಲ್ ಪಿಕ್ಚರ್ ಇದೆಯಲ್ಲ ಅದನ್ನು ನಾವು ಅಪ್ಡೇಟ್ ಮಾಡ್ಕೋಬೋದಾಗತ್ತೆ. ಸೊ ಫಸ್ಟ್ OOD CL ಅವೆರಡನ್ನೂ ಕೂಡ ನಾವು ಅದನ್ನು ಓಪನ್ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಹೇಗೆ ಮಾಡ್ಕೋಬೇಕು ಅಂತ. CL ಇದೆಯಲ್ಲ, ಸೊ CL ಹಾಕುವಂಥದ್ದು ನೀವು ಸೋ ಮೆನಿ ಟೈಪ್ ಆಫ್ CLs ಅಲ್ಲಿ ಕಾಣಿಸ್ಕೊಳ್ಳುತ್ತೆ ನಿಮಗೆ ಡ್ರಾಪ್ ಡೌನಲ್ಲಿ ನೀವು ಒತ್ತಿದರೆ. ಸೊ ಅದು ಯಾವುದೋ ಒಂದು ನಿಮಗೆ ಸಂಬಂಧಪಟ್ಟಿರುತ್ತೆ. ಸೊ ಅದನ್ನು ನೀವು ಓಪನ್ ಮಾಡಿಬಿಟ್ಟು ಮತ್ತು ಡೇಟ್ ತಿಂಗಳು ತೊಗೊಂಡು ಫೆಚ್ ಮಾಡಿದರೆ ಅದು ಯಾವ ದಿನ ಅಂತ ಅದು ತೋರಿಸುತ್ತೆ. ಆ ದಿನವನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು CLನ್ನು ಹಾಕೋಬಹುದಾಗತ್ತೆ. ಏನು ರಜೆಯನ್ನು ನೀವು ಹಾಕೋಬಹುದಾಗುತ್ತೆ. ಅದು ಯಾವ ರಜೆಗೆ ಸಂಬಂಧಪಟ್ಟಿರುತ್ತೆ, ಸುಮಾರಷ್ಟು ರಜೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಯೂಶ್ವಲಿ ಎಲ್ಲರೂ ಕೂಡ CL ಹಾಕೋರು ಇರ್ತಾರೆ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈಗ ಜೂನ್ ತಿಂಗಳು ತೊಗೊಂಡಿನಿ, ಯಾವ್ದು ಇದನ್ನು ಅಂತ ತೊಗೊಂಡಿದ್ದೀನಿ. ಸೊ ಆ ತಿಂಗಳಲ್ಲಿ ನೀವು ಯಾವ ದಿನವನ್ನು ನೀವು CL ತೊಗೊಳ್ತೀರಾ ಅಂತ ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು CLನ್ನು ಆ ದಿನ ಹಾಕಬೇಕಾಗತ್ತೆ. ಸೊ CL ಹಾಕೋ ದಿನಕ್ಕೆ ಏನು ರೀಸನ್ ಅಂತ ಕೊಡಬೇಕಾಗತ್ತೆ. ನಮಗೆ ಏನು ರೀಸನ್ ಇರುತ್ತೋ ಅದನ್ನು ನೀವು ಕೊಟ್ಟು ಸಬ್ಮಿಟ್ ಕೊಡಿ. ಸೊ ಅದು ನಾನು ನೋಡಿನಿ 3ನೇ ತಾರೀಕು ಅಂತ ಇರುತ್ತೆ. ಅಥವಾ ನೆಕ್ಸ್ಟ್ 3ನೇ ತಾರೀಕು ಅಂದರೆ ಜಾಯ್ನ್ ಆಗಿರ್ತೀನಿ. ನೆಕ್ಸ್ಟ್ ಡೇ ಯಾವ ದಿನಾಂಕ ನೀವು CL ಹಾಕ್ತಿರೋ ಅದನ್ನು ನೀವು ಕಳಿಸ್ಬೋದು. ಸೊ ಇದ್ರ ಮಧ್ಯದಲ್ಲಿ ಅವರು ಅಪ್ರೂವಲ್ ಮಾಡೋರು ಅವ್ರು ಏನು ಮಾಡ್ತಾರೆ, ಸೊ ಅವರು ಬೇರೆ ಇದಿರುತ್ತೆ. ಅವರಿಗೆ ಅಪ್ರೂವರ್ ಅಂದರೆ ಇವರು DDO ಅವರಿಗೆ ಬೇರೆ ಒಂದು ಇದಿರುತ್ತೆ ಸಾಫ್ಟ್ವೇರು. ಅದರಲ್ಲಿ ಅವರು ನಿಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಎಂಪ್ಲಾಯಿಗಳು ಅದರಲ್ಲಿ ಸಿಂಕ್ರನೈಸ್ ಆಗಿರ್ತಾರೆ. ಅದನ್ನು ನೀವು ಮಾಡ್ಬೋದು. ಅವ್ರಿಗೆ ಅಪ್ರೂವ್ ಮಾಡೋದು, ರಿಜೆಕ್ಟ್ ಮಾಡೋದು, ಏನು ಬೇಕಾದರೂ ಮಾಡ್ಬೋದು. ಅವರಿಗೆ ಕ್ಯಾಂಪ್ ಸಾಫ್ಟಲ್ಲಿ ಆ್ಯಸ್ ಎ ಎಂಪ್ಲಾಯ್ ಆಗಿ ಚೆಕ್ ಇನ್ ಚೆಕ್ಔಟ್ ಮಾಡೋದು ಬೇರೆದಿರುತ್ತೆ. ಇನ್ನು ಏನಾಗಿರುತ್ತೆ ಅಂದರೆ ನಿಮ್ಮ DDO ಅಂಡರ್ನಲ್ಲಿರ್ತಕ್ಕಂಥ ಎಲ್ಲ ಏನು ನೌಕರರಿದ್ದಾರೆ ಅವರೆಲ್ಲರೂ ಕೂಡ ಮಾಹಿತಿ ಬರುತ್ತೆ, ಅದು ಬೇರೆದಿದೆ. ಸೊ ಅದನ್ನು ಕೂಡ ನೀವು
ಮಾಡ್ಕೋಬೋದಾಗುತ್ತೆ. ಅದರ ಬಗ್ಗೆ ನಾನು ಡಿ ಡಿ ಒ ಅವ್ರು ಏನು ಮಾಡ್ಬೋದು ಅನ್ನೋವಂಥದ್ರ ಕುರಿತು ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ನೋಡೋಣಂತೆ. ಸೊ ಈಗ ರಿಪೋರ್ಟ್ಸಲ್ಲಿ ಓದ್ತಿದ್ರೆ ನೀವು ಎಷ್ಟು ಗಂಟೆಗೆ ಲಾಗಿನ್ ಆಗಿದ್ದೀರಾ ಆ ತಿಂಗಳಲ್ಲಿ, ತಿಂಗಳ ವೈಸು ಡೇಟ್ ವೈಸ್ ಎಲ್ಲವನ್ನೂ ನೀವು ತಗೋಬೋದು. ಸೊ ಈಗ ತಿಂಗಳ ವೈಸು ಅಂತ ಹೇಳಿದ್ರೆ ನಾನೀಗ ಜೂನ್ ತಿಂಗಳಲ್ಲಿ ಯಾವ್ಯಾವ ದಿನ ಆಬ್ಸೆಂಟ್ ಆಗಿದ್ದೀನಿ, ಯಾವ್ಯಾವ ದಿನ ಎಷ್ಟೆಷ್ಟು ಗಂಟೆಗೆ ಬಂದಿದ್ದೀನಿ ಅನ್ನೋವಂಥದ್ದು ಇರುತ್ತೆ. ಸೊ ಇದು ಕೂಡ ಇರುತ್ತೆ. ಮತ್ತು ಇಲ್ಲಿ FAQ ಅಂತ ಇರುತ್ತೆ. ಅದಕ್ಕೆ ನಿಮಗಿರೋ ಡೌಟ್ ಏನಾದರೂ ಇದ್ದರೆ ಇದರಲ್ಲಿ ನೀವು ಅದನ್ನು ನೋಡಿಕೊಂಡು ಸಾಲ್ವ್ ಮಾಡ್ಕೋಬೋದು. ಸೊ ಈಗ ಇನ್ ಕೇಸ್ ಏನಾದರೂ ನೀವು ಲೇಟಾಗಿ ಬರ್ತೀರಪ್ಪ, ಯಾರು ಸರ್ಕಾರಿ ನೌಕರರು ಲೇಟಾಗಿ ಬರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಲೇಟಾಗಿ ಬಂದರೆ ಏನಾಗತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ಇಲ್ಲಿ ಬಂದುಬಿಟ್ಟು ಅಪ್ಡೇಟ್ ಯುವರ್ ಪ್ರೊಫೈಲ್ ಇಮೇಜ್ ಅಂತ ಇದೆ, ಅದನ್ನು ಕೂಡ ನೀವು ಅದ್ರ ಮೇಲೆ ಒತ್ತಿದರೆ ನಿಮಗೆ ಅಪ್ಡೇಟ್ ಕಾಣಿಸ್ಕೊಳ್ಳುತ್ತೆ. ಅದನ್ನು ನೀವು ಪ್ರೊಫೈಲ್ ಪಿಕ್ಚರನ್ನು ಅಪ್ಡೇಟ್ ಮಾಡ್ಕೋಬೋದು. ತದನಂತರ ಮೂಮೆಂಟ್ ರಿಜಿಸ್ಟರ್ ಅಂತ ಇರುತ್ತೆ. ಸೊ ಈ ಮೂಮೆಂಟ್ ರಿಜಿಸ್ಟ್ರಲ್ಲಿ ನಾವೇನು ಮಾಡ್ಬೋದು ಅಂದರೆ ಎಲ್ಲಿ ಹೋಗಿರ್ತೀವಿ ನಾವು, ಏನು ಎತ್ತ ಎಲ್ಲವನ್ನೂ ಕೂಡ ಇಲ್ಲಿ ಕೇಳಿಸುತ್ತೆ. ಅದು ಹೇಗೆ ಅನ್ನೋವಂಥದ್ದು ನೋಡೋಣ ನೋಡಿ. ನಾವಲ್ಲಿ ಏನು ಯಾವ ಕೆಲಸಕ್ಕೆ ಹೋಗಿರ್ತೀವಿ, ಅಫಿಷಿಯಲ್ ವರ್ಕಾ ಅಥವಾ ಪರ್ಸ್ನಲ್ ವರ್ಕಾ, ಅದು ಎಷ್ಟು ಗಂಟೆಗೆ ಹೋಗಿರ್ತೀವಿ, ಎಷ್ಟು ನಿಮಿಷ ಅಂತ ನೀವಲ್ಲಿ ಬರಿಬೇಕು. ಎಷ್ಟು ನಿಮಿಷ, ಎಷ್ಟು ಗಂಟೆ. ಯೂಶ್ವಲಿ ನೀವು ಒಂದು 15 ನಿಮಿಷ ಎಲ್ಲೋ ಹೋಗಿರ್ತೀರಾ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಗೆ ಹೋಗಿರ್ತೀರಾ, ಅದನ್ನು ಕೂಡ ನೀವು ಮೂಮೆಂಟ್ ರಿಜಿಸ್ಟ್ರಲ್ಲಿ ಬರಿಬೋದು. ಇದು CL EL ಯಾವುದಕ್ಕೂ ಕನ್ಸಿಡರ್ ಆಗೋಲ್ಲ. ನೀವು ಅಫಿಷಿಯಲ್ ವರ್ಕ್ ಅಂತ ತೊಗೊಂಡ್ರೆ ಅದು ಹಾಗೇ ತಗೊಳ್ಳುತ್ತೆ. ಸೊ ಅಲ್ಲಿ 3 ವರ್ಕ್ಗಳು ಕೇಳುತ್ತೆ, ಅಫಿಷಿಯಲ್ಲು, ಪರ್ಸ್ನಲ್, ಮತ್ತೊಂದು ಇರುತ್ತೆ. ಸೊ ಅದನ್ನು ನೀವು ಅದನ್ನು ಮಾಡ್ಬೋದು. ಸೊ ಇದಿಷ್ಟು ಯಾವುದು ನಾವು ಆ್ಯಪಲ್ಲಿ ಏನೇನೆಲ್ಲ ಬಳಸ್ಕೊಂಡು ಏನು ಮಾಡ್ಬೋದು ಅನ್ನುವಂಥದ್ದು ಇರುತ್ತೆ. ಸೊ ತದನಂತರದಲ್ಲಿ ಏನಿದೆ, ವೆರಿ ಇಂಪಾರ್ಟೆಂಟ್ ಇದೆ. ಏನು ಅಂತ ಹೇಳಿದ್ರೆ, ನಾವು ಇನ್ ಕೇಸ್ ಲೇಟಾಗಿ ಬಂದರೆ ಎಷ್ಟು ನಿಮಿಷ ಲೇಟ್ ಆಗ್ಬೋದು, ಲೇಟಾಗಿ ಹೋದರೆ ನಮ್ಗೆ ಏನು ಪನಿಷ್ಮೆಂಟ್ ಇದೆ, ಇದರಲ್ಲಿ ನಮಗೇನು ಆಗತ್ತೆ ಅನ್ನೋವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಕೋಬೋದಾಗುತ್ತೆ. ಸೊ ಅದು ಏನಿದೆ ಅದನ್ನು ನೋಡೋಣ ಬನ್ನಿ. ನೋಡಿ, ರಜೆ ಹಾಕಿದರೆ ಯೂಶ್ವಲಿ ನಿಮ್ಮ ಶಾಲಾ ಅವಧಿ 9:45ರಿಂದ ಸಂಜೆ 4:15 ಇದ್ದರೆ ನೀವು ಕ್ಯಾಂಪ್ಸ್ ಆ್ಯಪ್ನಲ್ಲಿ ಗ್ರೇಸ್ ಪೀರಿಯಡ್ ಈ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಒಂದನೇದು, ಬೆಳಿಗ್ಗೆ ಬರೋ ಸಮಯ ಅಂದರೆ ಇನ್ ಟೈಮ್ ಬಂದುಬಿಟ್ಟು ನಮಗೆ 9:45 ಆಗಿರುತ್ತೆ. ಅದು ಆನ್ ಟೈಮ್ ಅಂದರೆ ನಿಗದಿತ ಸಮಯ ಆಗಿರುತ್ತೆ. ತದನಂತರ 9:46 10 ಗಂಟೆವರೆಗೂ ಅದು ಕೂಡ ಆನ್ ಟೈಮೇ ಆಗಿರುತ್ತೆ, ಬಟ್ ಅದು ಗ್ರೇಸ್ ಪೀರಿಯಡ್ ಆಗಿರುತ್ತೆ. ಅಂದರೆ ನಿಮಗೆ 3 ಅವಧಿಗಳು ಮಾತ್ರ, 3 ದಿನ ಮಾತ್ರ ಆ ಗ್ರೇಸ್ ಅವಧಿ ಇರುತ್ತೆ. ತದನಂತರದಲ್ಲಿ 10 ಗಂಟೆ 1 ನಿಮಿಷದ ನಂತರ ಆದರೆ ನೀವು ಲೇಟಾಗಿ ಇರಬೇಕಾಗತ್ತೆ. ಲೇಟ್ ಆದರೆ ನೀವು ಕಾರಣ ಏನು ಅನ್ನುವಂಥದ್ದು ಮೆನ್ಷನ್ ಮಾಡ್ಬೋದಾಗತ್ತೆ. ಯಾರು ಲೇಟಾಗಿ ಹೋಗಿರ್ತಾರೋ ಅವ್ರಿಗೆ ಆ ಆಪ್ಷನ್ ಓಪನ್ ಆಗುತ್ತೆ, ಬೇರೆಯವ್ರಿಗೆ ಆಗಲ್ಲ. ತದನಂತರ ಸಂಜೆ ಹೋಗುವಾಗ ನೀವು ಚೆಕ್ಔಟ್ ಮಾಡಬೇಕಾಗತ್ತೆ. ಅಲ್ಲೂ ಕೂಡ ನಿಮಗೆ ಗ್ರೇಸ್ ಪೀರಿಯಡು ಕೊಟ್ಟಿದ್ದಾರೆ. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಏನು ಅಂದರೆ ಸಂಜೆ 4:15ಗೆ ನೀವು ಹೋಗುವಂಥದ್ದಾಗಿದ್ದರೆ 4:15ರಿಂದ 4:15ವರೆಗೂ ಅದು ಆನ್ ಟೈಮ್ ಆಗಿರುತ್ತೆ. 4:31 ನಂತರ ಅದನ್ನು ಕೂಡ ಹೋಗ್ಬೋದು. ಸೊ ಅದು ನಿಮ್ಮ ಇಷ್ಟ. ಇನ್ ಕೇಸ್ ಏನಾದರೂ ನೀವು 4:15ಕ್ಕಿಂತ ಮುಂಚೆನೇ ಹೋದರೆ ಅರ್ಲಿ ಗೋಯಿಂಗ್ ಆಗುತ್ತೆ. ಅದಕ್ಕೆ ಅವರು HM ಅವರ ಅನುಮತಿಯನ್ನು ಪಡ್ಕೋಬೇಕಾಗತ್ತೆ. ಅಲ್ಲಿಗೆ ನಾವು 4:15ರಿಂದ 4:30ವರೆಗೂ ಕೂಡ ಯಾವುದೇ ಸಮಯದಲ್ಲಿ ನಾವು ಚೆಕ್ಔಟ್ ಆಗ್ಬೋದು. ಸೊ ಇದು ಪ್ರಾಬ್ಲಮ್ ಆಗೋದಿಲ್ಲ. ತದನಂತರ ನಮಗೆ ಬೇಕಾಗಿರ್ತಕ್ಕಂಥ 3 ರೂಲ್ಸ್ಗಳು ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಒಂದನೇದು ಗ್ರೇಸ್ ಪೀರಿಯಡ್ ಅಂದರೆ ಏನು, ಬೆಳಿಗ್ಗೆ ನಾವು ಹೋಗುವಾಗ 15 ನಿಮಿಷ ನಮಗೆ 3 ದಿನಗಳ ಕಾಲ ಅವಕಾಶ ಇರುತ್ತೆ. ಇದು ಯಾವುದೇ ಕಾರಣಕ್ಕೂ ನಮ್ಮ ಹಕ್ಕಲ್ಲ. ಪ್ರತಿದಿನ ನಮಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೋದರೆ 3ರಿಂದ 4 ಸಲಕ್ಕೆ ಹೋದರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಮ್ಸ್ ಆ್ಯಪ್ನಲ್ಲಿ ಹೆಬಿಚುಯಲ್ ಲೇಟ್ ಕಮರ್ ರಿಪೋರ್ಟು DDO ಕಡೆಯಿಂದ ನಿಮಗೆ ಸಿಗುತ್ತೆ. ಅಂದರೆ ನಿಮಗೆ ಅಭ್ಯಾಸ ಇದೆ, ಇದೇ ಅಭ್ಯಾಸ ನಿಮ್ಮದು ಲೇಟಾಗಿ ಬರೋದು ಅನ್ನುವಂಥದ್ದು ಆಗುತ್ತೆ. ತದನಂತರ ಹಾಫ್ ಡೇ ಲೀವ್ ಯಾವಾಗ ಸೇರಿಕೊಳ್ಳುತ್ತೆ ಅಂತ ಹೇಳಿದ್ರೆ, ನಮಗೆ 1/4 ಗಂಟೆ ಮುಂಚಿತವಾಗಿ ಈ ಗ್ರೇಸ್ ಪೀರಿಯಡ್ ಅಂತ ಹೇಳಿದ್ವಲ್ಲ, ಅದು 3 ದಿನಕ್ಕಿಂತ ಹೆಚ್ಚಾಗಾದರೆ ಅದು ಹಾಫ್ ಡೇ CL ಆಗಿ ಪರಿಗಣಿಸುತ್ತೆ. ನಮಗೆ ಯಾವುದೇ ರೀತಿ ಗ್ರೇಸ್ ಸಿಗೋದಿಲ್ಲ. ತದನಂತರದಲ್ಲಿ ಹಾಗಾದರೆ ಫೈನಲಿ ನಾವು ಕ್ಯಾಂಪ್ಸ್ ಆ್ಯಪ್ನಲ್ಲಿ ಹೇಗಪ್ಪ ನಾವು ಅದರಲ್ಲಿ ಕಾಲ ಕಳೆಯೋದು ಅಂತ ಹೇಳಿದರೆ, ನಾವು ಯಾವತ್ತೂ ಕೂಡ ಲೇಟಾಗಿ ಹೋಗ್ತೀವಿ ಅನ್ನೋವಂಥದ್ದನ್ನು ಅದು ನಾವು ಅಂದ್ಕೊಳ್ಳೇಬಾರ್ದು. ಅದು ನಮಗೆ ಆಕಸ್ಮಿಕವಾಗಾದರೆ ಯಾವತ್ತೋ ಆ ತಿಂಗಳಲ್ಲಿ 3 ದಿನ ಓಕೆ, ಅದಕ್ಕೂ ಹೆಚ್ಚಾದರೆ ನಮಗೆ ರೀಸನ್ ಫಾರ್ ಲೇಟ್ ಕೇಳುತ್ತೆ. ನೀವು ಆ 1/4 ಗಂಟೆಗಿಂತ ಹೆಚ್ಚು ಆಗಿ ಏನು 15 ನಿಮಿಷ ಕೊಟ್ಟಿರ್ತಾರೋ ಆ 15 ನಿಮಿಷಕ್ಕಿಂತ ಹೆಚ್ಚಾಗಿ ಲೇಟಾಗಿ ಹೋದರೆ, ಆ ಗ್ರೇಸ್ ಪೀರಿಯಡ್ಗಿಂತ ನೆಕ್ಸ್ಟ್ ದಾಟಿ ಹೋದರೆ ಅದು ರೀಸನ್ ಫಾರ್ ಲೇಟ್ ಕೇಳುತ್ತೆ. ನೀವು ಅದನ್ನು ಬಸ್ ಡಿಲೇ, ಟ್ರಾಫಿಕ್ಕು, ಹೆಲ್ತ್ ಇಶ್ಯೂ ಅದೇನಾದರೂ ಹಾಕಿ ಅಪ್ರೂವರ್ ಅವರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಅವರು ಅದನ್ನು ಅಪ್ರೂವ್ ಮಾಡ್ತಾರೆ. ಸೊ ಇದಿಷ್ಟು ನಾವು
ಲೇಟಾಗಿ ಹೋಗೋದ್ರೆ ಏನಾಗುತ್ತೆ, ಅದನ್ನು ನಾವು ಹೇಗಪ್ಪ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು ಅನ್ನುವಂಥದ್ದು ಕುರಿತು ಇದಾಗಿತ್ತು ಮಾಹಿತಿ. ಇದರ ಜೊತೆಗೆ ಶನಿವಾರದಲ್ಲಿ ನೀವು ಯಾವ ಸಮಯವನ್ನು ತಗೋಬೇಕು ಅಂತ ಟೈಮಿಂಗ್ಸ್ ಎಡಿಟ್ ಆಪ್ಷನ್ ಇದೆಯಲ್ಲ, ಅಲ್ಲಿ ನೀವು ನಿಮ್ಮ ಸಮಯವನ್ನು ಎಡಿಟ್ ಮಾಡ್ಕೋಬೋದು. 7:30ರಿಂದ 7:45ರಿಂದ 12 ಗಂಟೆ ಇರುತ್ತೆ. ಸೊ ಇದೆಲ್ಲದರ ಕುರಿತು ನಿಮ್ಗೆ ಏನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಅದರ ಕುರಿತು ನಾವು ಏನಾದರೂ ಪರಿಹಾರ ಹುಡುಕೋಕ್ಕಾಗತ್ತಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡೋಣ. ಸೊ ಇದಾಗಿತ್ತು ಮಾಹಿತಿ. ಥ್ಯಾಂಕ್ ಯು.